ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಗಳಲ್ಲಿ ಸಂಸ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತಿದ್ದು, ಇದು ಮಗುವಿನ ನೈತಿಕ ಮತ್ತು ಸಾಂಸ್ಕೃತಿಕ ಚಾರಿತ್ರ್ಯ ನಿರ್ಮಾಣಕ್ಕೆ ಬಹು ದೊಡ್ಡ ಕೊಡುಗೆಯನ್ನು ನೀಡುತ್ತಿದೆ. ವಿದ್ಯಾರ್ಥಿಯನ್ನು ಬುದ್ಧಿವಂತನನ್ನಾಗಿ ರೂಪಿಸುವುದರ ಜೊತೆಗೆ ಸಮಾಜಕ್ಕೆ ಉಪಯುಕ್ತವಾದ ಗುಣವಂತ ನಾಗರಿಕನನ್ನಾಗಿ ರೂಪಿಸುವುದು ಈ ಶಿಕ್ಷಣದ ಮುಖ್ಯ ಗುರಿ. ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ಸಂಸ್ಕಾರದ ಭಾಗವನ್ನು ಪಠ್ಯಕ್ರಮವಾಗಿ ಜೋಡಿಸದೇ ಇದ್ದರೂ ಸಹ ಚಟುವಟಿಕೆಗಳ ಮುಖಾಂತರ ಯಾವ ರೀತಿಯಲ್ಲಿ ಸಂಸ್ಕಾರಗಳು ಮಕ್ಕಳಲ್ಲಿ ಬೆಳೀತಾ ಇದೆ ಅಂತಕ್ಕಂತಹದ್ದನ್ನು ನಾವು ಕಣ್ಣಾರೆ ನೋಡ್ಬೋದು. ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದು ಅದ್ಭುತವಾದ ಸರಸ್ವತಿ ವಂದನಾ ದಿನನಿತ್ಯದ ಪ್ರಾರ್ಥನೆ ಎಲ್ಲ ಶಾಲೆಗಳಲ್ಲಿ, ರಾಷ್ಟ್ರೋತ್ಥಾನ ಶಾಲೆಗಳಲ್ಲಿ ನಡೆಯುತ್ತೆ. ಇದರ ಪ್ರಭಾವ ಈವನ್ ಹಿರಿಯ ವಿದ್ಯಾರ್ಥಿಗಳು ಕೆಲವೊಂದು ಸಂದರ್ಭಗಳಲ್ಲಿ ಶಾಲೆಗೆ ಬಂದು ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈವನ್ ಈ ಪೋಷಕ ವರ್ಗ ಸಹ ಪ್ರಾರ್ಥನೆಯನ್ನು ದೂರದಿಂದ ನಿಂತು ಅದನ್ನು ಆನಂದಿಸ್ತಕ್ಕಂತಹ ಕೆಲವೊಂದು ಉದಾಹರಣೆಗಳು ಇದೆ. ಧ್ಯಾನ, ಪ್ರಾರ್ಥನೆ, ವಿದ್ಯಾದೇವತೆ ಆಗಿರ್ತಕ್ಕಂತಹ ಸರಸ್ವತಿಗೆ ವಂದನೆ, ಕಣ್ಮುಚ್ಚಿ ಕುಳಿತಿರ್ತಕ್ಕಂತಹ ಭಾವ, ಆಮೇಲೆ ಅದರೊಟ್ಟಿಗೆ ಭಾರತ ಮಾತೆಗೆ ಒಂದು ವಂದನಾರ್ಪಣೆ, ಒಂದೇ ಮಾತರಂ ಮುಖಾಂತರ, ಈ ರೀತಿಯಾದಂತಹ ಅದ್ಭುತವಾದ ವಾತಾವರಣ ಸುಮಾರು ಒಂದು 20 ರಿಂದ 25 ನಿಮಿಷ ಸಂಸ್ಕಾರಯುತ ಶಿಕ್ಷಣಕ್ಕೆ ಪ್ರೇರಣೆಯಾಗುತ್ತೆ. ಒಂದು ಉದಾಹರಣೆ ಅನಿಸ್ತಕ್ಕಂತಹದ್ದು ನನಗೆ ಬಹಳ ಪ್ರೇರಣೆಯಾಗಿದ್ದು, ಪ್ರಾರ್ಥನೆಯಲ್ಲಿ ಕೂತಂತಹ ಕೆಲವೊಬ್ಬ ಪೋಷಕ ವರ್ಗ ನಮ್ಮ ಶಾಲೆಯ ಪ್ರಾರ್ಥನೆಯನ್ನ ತಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು, ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಲಿತಕ್ಕಂತಹ ಶ್ಲೋಕಗಳ ಪಠಣ ಪ್ಲಸ್ ಪೂಜಾ ಪದ್ಧತಿಗಳು ಪ್ಲಸ್ ಇಲ್ಲಿರ್ತಕ್ಕಂತಹ ಪ್ರಾರ್ಥನೆಯನ್ನು ದಿನನಿತ್ಯ ಮಗುವಿನ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಅಂತಕ್ಕಂತಹದ್ದನ್ನು ಎಷ್ಟೋ ಜನ ಪೋಷಕರು ಹೇಳಿದಾಗ ನಮ್ಗೆ ಆನಂದನೂ ಅನಿಸುತ್ತೆ. ಅದೇ ಪ್ರಾರ್ಥನೆಯ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆಚರಣೆ, ಮಕ್ಕಳಿಗೆ ಹುಟ್ಟುಹಬ್ಬವನ್ನು ಶಾಲೆಗಳಲ್ಲೇ ಆಚರಣೆ ಮಾಡ್ಕೋಬೇಕು ಅನಿಸುತ್ತೆ. ಪೋಷಕರಿಗೆ ನನ್ನ ಮಗುವಿನ ಹುಟ್ಟುಹಬ್ಬದ ಆಚರಣೆ ನಮ್ಮ ಶಾಲೆಗಳಲ್ಲೇ ಮಾಡಬೇಕು ಅನಿಸುತ್ತೆ. ಕಾರಣ ಇಷ್ಟೇ, ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಜ್ಜ, ಅಜ್ಜಿ ಎಲ್ಲರೊಟ್ಟಿಗೆ ಶಾಲೆಗೆ ಬರ್ತಾರೆ. ಬಂದಾಗ ಪ್ರಾರ್ಥನೆಯಲ್ಲಿ ಕುತ್ಕೊಳ್ತಾರೆ. ಕುತ್ಕೊಂಡಾಗ ಮಗುವಿಗೆ ಆಶೀರ್ವಚನವನ್ನು ಗುರುವೃಂದ ಮಾಡಿದರೆ ಮಕ್ಕಳು ಹಾಡಿನ ಮುಖಾಂತರ ಅವರಿಗೆ ಆಶೀರ್ವಚನವನ್ನು ಮಾಡ್ತಾರೆ. ಇದು ಒಂದು ಅದ್ಭುತವಾದಂತಹ ಸಂದರ್ಭ. ಪ್ರತಿಯೊಂದು ಮಗುವಿಗೂ ಅನಿಸುತ್ತೆ ನಾನು ಹಾಗೆ ಆಗಬೇಕು ಅಂತ, ಜೀವನದ ಬೆಳಕಾಗಬೇಕು, ರಾಷ್ಟ್ರ ಪ್ರೇಮ ನನ್ನಲ್ಲಿ ಮೂಡಬೇಕು, ನಾನು ಶತಾಯುಷಿ ಆಗಿರ್ತೀನಿ ಅಂತಕ್ಕಂಥ ಆಶೀರ್ವಾದ ಇಷ್ಟು ಜನ ಎಲ್ಲ ಮಾಡಿದ್ದಾರೆ ಅಂತಕ್ಕಂಥ ಭಾವದಿಂದ ಒಂದು ಸಂಸ್ಕಾರಯುತ ಶಿಕ್ಷಣ ಈ ಪ್ರಾರ್ಥನೆಯ ಮುಖಾಂತರ ನಡೆಯುತ್ತೆ. ಅದರೊಟ್ಟಿಗೆ ನೋಡಿದಾಗ ಹಬ್ಬ ಹರಿದಿನಗಳ ಆಚರಣೆ, ಹಿಂದೂ ಹಬ್ಬದ ಆಚರಣೆಯ ವೈಶಿಷ್ಟ್ಯತೆ ಏನು ಅಂದರೆ ಗೋಮಾತೆಯ ಪೂಜೆ, ಕಳಶ ಸ್ಥಾಪನೆ, ಆ ಪ್ರಾತಿನಿಧ್ಯ ವಹಿಸಿರ್ತಕ್ಕಂತಹ ಹೊತ್ತಿನ ವಿಶೇಷ ದೇವತೆ, ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಸಡಗರ, ರಂಗೋಲಿ, ಈ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳ ತೊಡುವಿಕೆ ಏನಿದೆ ಅದು ಅವರನ್ನು ಉತ್ಕೃಷ್ಟವಾದಂತಹ ಮೌಲ್ಯಗಳತ್ತ ಕೊಂಡೊಯ್ಯುತ್ತೆ. ಇದೇ ಸಂಸ್ಕಾರದ ಒಂದು ಭಾಗವಾಗಿ ಮಾರ್ಪಡುತ್ತೆ. ಅದರೊಟ್ಟಿಗೆ ಶಾಲೆಗೆ ವಿಶೇಷ ಗಣ್ಯ ಅತಿಥಿಗಳು ಬಂದಾಗ ಅನುಚರಣೆಗೆ ತೊಡಸ್ತಕ್ಕಂತಹ ಪದ್ಧತಿ ನಮ್ಮ ರಾಷ್ಟ್ರೋತ್ಥಾನ ಶಾಲೆಗಳಲ್ಲೇ ಕಂಡುಬರೋದು. ಆ ಮಕ್ಕಳ ಮೇಲೆ ಕೈ ಇಟ್ಟು ಆ ಗಣ್ಯರ ಮಾತಾಡಿದಾಗ ಅದೊಂದು ಪ್ರೇರಣೆಯಾಗಿ ಅವರು ಅವರ ದೃಷ್ಟಿನಲ್ಲಿ ಯಾವ ರೀತಿ ಮುಂದೆ ಬೆಳಿಬೇಕು ಅಂತಕ್ಕಂತಹ ಭಾವ ಅವರಲ್ಲಿ ಮೂಡುತ್ತೆ. ಅಂದರೆ ದೇಶ ಪ್ರೇಮದ ಜಾಗೃತೆ, ರಾಷ್ಟ್ರೀಯ ಚಿಂತನೆಗಳ ಭಾವಗಳನ್ನು ಮನೆಗಳಿಗೆ ತಲುಪಿಸ್ತಕ್ಕಂತಹ ಒಂದು ಸಂಸ್ಕಾರಯುತ ಶಿಕ್ಷಣ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಗಳಲ್ಲಿ ಸಾಕಷ್ಟು ಉದಾಹರಣೆಯೊಂದಿಗೆ ನಾವು ನೋಡ್ಬೋದು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. If I would not have put my son in this JGRVK school, we would have missed my son from our Indian culture, and also myself would not have come across this kind of experience if my son would not have been in this school. ನನಗಿದು ಕನಸಿನ ಶಾಲೆ. ಯಾಕೆ ಅಂತಂತಂದ್ರೆ ನಾನು ಓದಿದ್ದು ಗ್ರಾಮೀಣ ಪ್ರದೇಶದಲ್ಲಿ. ಈ ಶಾಲೆನ ನೋಡಿದಾಗ ನನಗೆ ನನ್ನ ಶಾಲೆ ನೆನಪಾಯಿತು. ಮತ್ತೆ ನಾವು ಯಾವ ಉದ್ದೇಶಕ್ಕೋಸ್ಕರ ಭಾರತಕ್ಕೆ ವಾಪಸ್ ಬಂದ್ವಿ, ಇಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ವಿ, ಈ ಶಾಲೆ ಆ ಉದ್ದೇಶನ ಪೂರ್ಣ ಮಾಡುತ್ತೆ ಅನ್ನೋವಂಥ ಒಂದು ನಂಬಿಕೆ ಬಂದಿದ್ರಾಗಿ ನಾನು ಈ ಶಾಲೆಗೆ ನನ್ನ ಮಕ್ಕಳನ್ನ ಸೇರಿಸಿದೆ. ಫ್ಯಾಷನೇಬಲ್ ಇಂಗ್ಲಿಷ್ ಮಾತಾಡೋದು ಆರ್ ಒಂದು ಸರ್ಟನ್ ವೇ ಡ್ರೆಸ್ಸಿಂಗ್ ಮಾಡೋದು ಮಾತ್ರ ಸೋ ಕಾಲ್ಡ್ ಕೂಲ್ ಅಲ್ಲ. ಬಟ್ ಈ ಥರ ಓವರ್ ಆಲ್ ನಮ್ಮ ಕಲ್ಚರ್, ನಮ್ಮ ರಿಲಿಜನ್, ನಮ್ಮ ಓವರ್ ಆಲ್ ನಾವೇನ ಸ್ಟ್ಯಾಂಡ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ,
ಅದನ್ನೆಲ್ಲ ಮಕ್ಕಳಲ್ಲಿ ಅವರವರಷ್ಟಕ್ಕೆ ಇಂಬೈಬ್ ಮಾಡ್ತಾ ಇದ್ದಾರೆ. Very happy to see that the children actually have a celebration almost on a daily basis. It's like a festival all year long.